ಸರ್, ನೀವು ಚಿತ್ರೀಕರಣ ಮಾಡಿದ ಕನ್ನಡ ಚಲನಚಿತ್ರದಲ್ಲಿ ಎಷ್ಟೊಂದು ಚಿತ್ರಗಳು ವಿದೇಶದಲ್ಲಿ ನೀವು ಚಿತ್ರೀಕರಣ ಮಾಡಿದ್ದೀರಾ? ಮೇನ್ ನಾನು ಯುಗಾದಿ ಯುಗಾದಿ. ಹೌದು. ಸ್ವಿಟ್ಜರ್ಲ್ಯಾಂಡ್ ರವಿಚಂದ್ರನ್ ಅವರು. ರವಿಚಂದ್ರನ್ ಮಾಡಿದ ಚಿತ್ರ ಮಾಡಿದೆ. ತೆಲುಗುನು ಸ್ವಿಟ್ಜರ್ಲ್ಯಾಂಡು, ನ್ಯೂಜಿಲ್ಯಾಂಡು, ಬೇರೆ ಕಡೆ ಎಲ್ಲ ತುಂಬ ಮಾಡಿದ್ದೀನಿ. ಎಲ್ಲ ಏನಂದರೆ ನಾನು ಜಾಸ್ತಿ ಔಟ್ಸೈಡ್ ಹೋಗೋದು ಇಷ್ಟಪಡಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟಿದೆ. ಜಾಗ ಇದೆ. ಹೌದು. Correct. ನಿಮ್ಮ ಮಂಗಳೂರು ಕಡೆ ಬಂದರೆ ಆ ಬೆಲ್ಟ್ ಎಷ್ಟು ಚೆನ್ನಾಗಿದೆ, ಸಮುದ್ರ ತೀರ ಅಲ್ಲ. ಹೌದು. ಆಮೇಲೆ ಅಂದರೆ ಇಲ್ಲಿಗಿಂತ ಅಲ್ಲಿ ಇರೋದು ಏನಿಲ್ಲ. ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡಿದರೆ ಯುಗಾದಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇರುವಂಥ ಕಥೆ ಇದೆ. ತೆಲುಗು ಕೈದಿಗಾರ ಅಂತ ಸಿನಿಮಾ ಮಾಡಿದೆ ನಾನು, ಅದನ್ನು ಆ ಭಾಗದಲ್ಲೇ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಕಥೆ ಸ್ಟೋರಿ ಡಿಮ್ಯಾಂಡ್ಸ್ Demands ಇದೆ. ಅಲ್ಲಿ ಮಾಡಿದೆ. ಚಿತ್ರೀಕರಣ ಮಾಡಿದ್ದೀರಿ. ಅಲ್ಲಿ ನಿಮ್ಗೆ ಏನಾದರೂ ಕಷ್ಟಕರ ಪರಿಸ್ಥಿತಿ ಎದುರಿಸಬೇಕಾದಲ್ಲಿ ಸನ್ನಿವೇಶ ಇದೆ? ಏನಾಗ್ತದೆ, ನಾವು ನಮ್ಮ ಟೀಮು ಹ್ಮ್. ಫಸ್ಟೇ ಎಲ್ಲ ನಾವು ಪರ್ಮಿಷನ್ಸ್ ತೊಗೊಳ್ತೀವಿ. ನಾವು ಟೋಟಲ್ ಆಗಿ ಇನ್ ಅಡ್ವಾನ್ಸ್ ಒಂದು 3 months ಮುಂಚಿತವಾಗಿ ಇಲ್ಲಿ ಫ್ಲೈಟ್ ಹತ್ತಿ ಪುನಃ ವಾಪಸ್ ಬರೋವರೆಗೂ ಆ ಟೀಮ್ ನಮ್ಮನ್ನು ಫಾಲೋ ಮಾಡುತ್ತೆ. ಟಿಕೆಟ್ಸ್ ಆಗ್ಬೋದು, ಲಗೇಜ್ ವಿಷಯದಲ್ಲಿ ಆಗ್ಬೋದು, ಪರ್ಮಿಷನ್ಸ್ ಆಗ್ಬೋದು, ಎಲ್ಲವೂ ಎಲ್ಲ ಅವರು ಫಾಲೋ ಮಾಡ್ತಾರೆ. ಯಾಕಂದರೆ ವೇರ್ ವ್ಯಾಲ್ಯೂಬಲ್. ಹೀರೋ ಅಂದರೆ ಕರೆಕ್ಟ್. ಅವನ್ನ ನಾವು 100 ಕೋಟಿ ಸಮಾನ ಅಂತೀವೋ 1000 ಕೋಟಿ ಸಮಾನ ಅಂತ ಹೇಳಕ್ಕ, ಜೀವ ಮುಖ್ಯ. ಅದರಿಂದ ಏನಾಗ್ತದೆ, ಆ ಟೀಮ್ ನಮ್ಮನ್ನು ತುಂಬ ಫಾಲೋ ಮಾಡ್ತಾರೆ. ಇಲ್ಲಿ ಬರೋವರೆಗೂ ಏನು ತೊಂದರೆ ಇಲ್ಲದೆ ನೋಡ್ಕೊಂಡು, ಅಲ್ಲಿ ಅಷ್ಟೇ ನಮಗೆ ಸಪ್ರೇಟಾಗಿ ಎಲ್ಲ ಒಂದೇ ಬಸ್ಸಲ್ಲಿ ಹೋಗಬೇಕು, ಒಂದೇ ಬಸ್ಸಲ್ಲಿ ವಾಪಸ್ ಬರಬೇಕು. ಪಾಸ್ಪೋರ್ಟ್ಸ್ ಎಲ್ಲ ಒಂದು ಕಡೆ ಜೋಪಾನವಾಗಿರಬೇಕು. ಯಾಕಂದ್ರೆ ಏನು ಮಿಸ್ ಆದ್ರೂ ತುಂಬ ತೊಂದರೆ ಆಗುತ್ತೆ, ವಾಪಸ್ ಬರೋದು ತೊಂದರೆ ಆಗುತ್ತೆ. ಇದೆಲ್ಲವೂ ವೀಸಾ ಆಗ್ಬೋದು, ಎಲ್ಲ ವಿಷಯದಲ್ಲೇನು ಟೂರಿಸ್ಟ್ ವೀಸಾ, ಶೂಟಿಂಗ್ ವೀಸಾ ಅಂತ ನಾವು ತಗೊಳ್ತೀವಿ. ನಾವು ತುಂಬ ಗೌರವ ಕೊಡ್ತಾರೆ ಅಲ್ಲಿ ಜನಗಳನ್ನು. ನಮ್ಮ ಥರ ಗಲಾಟೆ ಮಾಡೋದು ಆ ಥರ ಏನಿಲ್ಲ. ದೂರದಿಂದ ನಿಂತ್ಕೊಂಡು ತುಂಬ ನೋಡ್ತಾರೆ, ಕೋಆಪ್ರೇಟ್ ಮಾಡ್ತಾರೆ. ಅವ್ರು ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಕ್ಯಾನ್ ವಿ ಟೇಕ್ ಒನ್ ಸ್ನ್ಯಾಪ್ ಅಂತ ಇದು ಮಾಡ್ತಾರೆ. ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಅಲ್ಲಿ ತುಂಬ ಸಂಸ್ಕಾರವಾಗಿರುತ್ತೆ. ಟ್ರಾಫಿಕ್ ನಾವು ನೋಡಿದ್ದೀವಿ, ಟ್ರಾಫಿಕ್ನಲ್ಲಿ ಪರ್ಮಿಷನ್ ಶೂಟಿಂಗ್ ಮಾಡಿದ್ವಿ ನಾವು. ತುಂಬ ಕೋಆಪ್ರೇಟ್ ಮಾಡ್ತಾರೆ. ದೇ ವಿಲ್ ರೆಸ್ಪೆಕ್ಟ್ ಸಿನಿ ಪೀಪಲ್, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ವಿ ಎಂಜಾಯ್ಡ್ ದಟ್. ಬಟ್ ಏನಂದರೆ ನಮ್ಮ ಭಾರತದಲ್ಲಿ ಇದ್ದಿರೋದು ಇಲ್ಲಿನೂ ಏನಿಲ್ಲ ಅಂತ ನಾನು ನಂಬಿದ್ದೀನಿ. ನಾನು ಎಲ್ಲ ನೋಡಿದ್ದೀನಿ ನಾನು. ಇಲ್ಲಿಯ ಬ್ಯೂಟಿ ನಮಗೆ ಹೊರಗಡೆ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಐ ಲವ್ ಇಂಡಿಯಾ, ಇಂಡಿಯಾ. ಐ ಲವ್ ಕರ್ನಾಟಕ, ಐ ಲವ್ ಆಂಧ್ರ, ಐ ಲವ್ ತಮಿಳ್ನಾಡು. ಯಾಕಂದರೆ ದಕ್ಷಿಣ ಭಾರತ ತುಂಬ ವಿಶೇಷವಾದಂಥದ್ದು. ಕರ್ನಾಟಕ ಮೈಸೂರು ಚಾಮುಂಡಿ ನೋಡಿಕೊಂಡು, ಕಟೀಲು ದುರ್ಗಾ ಪರಮೇಶ್ವರ ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟೆಷ್ಟು ದೇವಸ್ಥಾನಗಳು ಆ ಸಮುದ್ರ ಎಷ್ಟು ಅಂದವಾಗಿರುತ್ತೆ. ಅದರಿಂದ ನಾನು ಇಷ್ಟಪಡ್ತೀನಿ ಇಲ್ಲೇ ಲೋಕಲ್ ಜಾಸ್ತಿ ಮಾಡೋಕ್ಕೆ. ಈಗ ಹೊಸದಾಗಿ ಯಾರಾದರೂ ಕನ್ನಡ ನಿರ್ದೇಶಕನಾಗಲಿಕ್ಕೆ ಇಷ್ಟಪಟ್ಟಿದ್ರೆ ಅವರಿಗೆ ನಿಮ್ಮ ಸಲಹೆ ಏನು ಸರ್? ತುಂಬ ವಿಶೇಷವಾದಂಥ ಪ್ರಶ್ನೆ ಇದು. ಯಾಕಂದರೆ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ, ನಾನು ನಿರ್ದೇಶಕರಾಗಬೇಕು, ನಾನು ಕಲಾವಿದರಾಗಬೇಕು, ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ತಪ್ಪಿಲ್ಲ. ಯಾಕಂದರೆ ಇದು ಸಮುದ್ರ. ಈ ಸಮುದ್ರದಲ್ಲಿ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಸಮುದ್ರ ಈಜಕ್ಕೆ ಯಾರ ಪರ್ಮಿಷನ್ ಬೇಕು? ಒಬ್ಬ ಡೈರೆಕ್ಟರ್ ಆಗಬೇಕಂದ್ರೆ ಸಮುದ್ರ ಮಧ್ಯೆ ನಮ್ಮನ್ನು ಬಿಡಬೇಕು, ಅಲ್ಲಿಂದ ದಡಗೆ ಹೆಂಗೆ ಸೇರಬೇಕು. ನಾನು 16 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನಾನು ಇಷ್ಟಪಟ್ಟು ಕೆಲಸ ಮಾಡಿದೆ. ಒಬ್ಬ ಡಾಕ್ಟರ್ ಆಗಬೇಕಂದ್ರೆ 5-6 ವರ್ಷ ಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು 5-6 ವರ್ಷ ಬೇಕು, ರೈಟರ್ ಆಗಬೇಕಾದ್ರೆ 5 ವರ್ಷ ಬೇಕು, ಲಾಯರ್ ಆಗಬೇಕು. ಇದೇ ಆಗಬೇಕಂದ್ರೂ ಒಂದು ಸ್ಥಾನಕ್ಕೆ ಬರಬೇಕು. ಬಾಧ್ಯವಾದ ಒಂದು ಕೆಲಸಕ್ಕೆ ಬರಬೇಕಂದ್ರೆ AS ಆಗಬೇಕಂದ್ರೆ, IPS ಆಗಬೇಕು. ಒಂದು ಟೈಮ್ ಲರ್ನಿಂಗ್ ಅಲ್ಲಿ ಇರುತ್ತೆ. ಲರ್ನಿಂಗ್ ಇಲ್ಲದೆ ಕಲಿಯದೆ ಬಂದ್ರೆ ತಪ್ಪಾಗುತ್ತೆ. ಕಲಿಬೇಕಲ್ವಾ? ವಾಟ್ ಈಸ್ ನಾಲೆಡ್ಜ್? ಕಲಿಯದೆ ನಾಲೆಡ್ಜ್, ಕಲಿಬೇಕಲ್ವಾ? ನಂತರ 16 ವರ್ಷ ಇಲ್ಲದೆ ಹೋದ್ರು ಒಂದು 10 ಪಿಕ್ಚರ್ ಆದ್ರೆ ಕೆಲಸ ಮಾಡಬೇಕು. ಕತೆ ಬರೆಯೋರ ಹತ್ರ ಕೆಲಸ ಮಾಡಬೇಕು, ಸಂಭಾಷಣೆ ಬರೆಯೋರ ಹತ್ರ ಕೆಲಸ ಮಾಡಬೇಕು, ಹಾಡುಗಳು ಬರೆಯೋರ ಹತ್ರ ಕೆಲಸ ಮಾಡಬೇಕು. ಯಾಕಂದ್ರೆ
ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಡೈರೆಕ್ಟ್ ಕೊಡ್ತಾರೆ. ಅಂದ್ರೆ 24 ಕ್ರಾಫ್ಟ್ ಗೊತ್ತಿರಬೇಕು ಇವ್ರಿಗೆ. ಈಗ MSc MD ಅಂತೀವಿ ನಾವು, ಬಟ್ MBBS ಮಾಡಿರ್ಬೇಕು. MBBS ಸಿಲೆಬಸ್ ಎಲ್ಲರಿಗೂ ಒಂದೇ. ಆಮೇಲೆ ಸ್ಪೆಷಲೈಸೇಷನ್ ಇರುತ್ತೆ, MD MS ಬೇರೆ ಬೇರೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬಟ್ ಈ MBBS ಅಂತ ಏನಿದೆಯೋ ಕಲಿಬೇಕು ನಾವು. ಸಿನಿಮಾ ರಂಗದಲ್ಲಿ ಏನಿರುತ್ತೆ, ಏನೇನು ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರ ಹತ್ರ ಕೆಲಸ ಹೆಂಗೆ ತಗೋಬೇಕು, ನಾವು ಎಲ್ಲ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಹೆಂಗೆ ನೀವು ಅವನ ಕೆಲಸ ತಗೊಳ್ಳೋದು? ಒಬ್ಬ ಕ್ಯಾಮೆರಾಮನ್ ನಾವು ಶಾರ್ಟ್ ಇಡುವಾಗ ಈ ಶಾರ್ಟ್ ಹಿಂಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಫಸ್ಟ್. ಒಬ್ಬರ ಹತ್ರ ಕಥೆ ತಗೊಳ್ಳುವಾಗ ಆ ಕಥೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನಾಲೆಡ್ಜ್ ಇರಬೇಕು. ಸಂಭಾಷಣೆ ಬರೆಯೋರ ಹತ್ರ ಏನ್ ಬೇಕಂತ ಹೇಳ್ಬೇಕು. ನಾವು ಹಾಡು ಬರೆಯೋರ ಹತ್ರ ಹೇಳ್ಬೇಕು, ನನಗೆ ಈ ತರ ಸನ್ನಿವೇಶ ಈ ತರ ಹಾಡು ಬೇಕಂತ ಕೇಳಬೇಕು. ಅವ್ರು ಸಂಯೋಜನೆ ಮಾಡಿದ ಮೇಲೆ ಆ ಟ್ಯೂನ್ ಚೆನ್ನಾಗಿದಿಲ್ವ ಅಂತ ನನಗೆ ಗೊತ್ತಾಗ್ಬೇಕು. ಅಂದ್ರೆ ಅನುಭವದಿಂದ ಗೊತ್ತಾಗಬೇಕೇ ಹೊರತು ಇದು ಯಾವ್ದು ರೆಡಿಮೇಡ್ ಅಲ್ಲ. ಜೀವನ ಯಾವತ್ತು ರೆಡಿಮೇಡ್ ಅಲ್ಲ, ಅನುಭವದಿಂದ ಪಡೆಯುವಂಥದ್ದು. ಕಳ್ಳ ಸರ್ಟಿಫಿಕೇಟ್ ತಗೊಂಡು ಡಾಕ್ಟರ್ ಆದ್ರೆ ಎಷ್ಟು ಜನ ಸಾಯಿಸ್ತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ಆಗ್ತಾ ಇದೆ, ಏನೇ ಆಗ್ತಾ ಇದೆ. ಅದೇ ರೀತಿ ಇವಾಗ ಎಷ್ಟೋ ಜನ ಕಲಿಯದೆ ಇಂಡಸ್ಟ್ರಿಗೆ ಬಂದು ನಿರ್ಮಾಪನ ಸಾಯಿಸ್ತಾ ಇದ್ದಾರೆ. ತಪ್ಪಲ್ಲವೇ? ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ, ತಪ್ಪೇನಿಲ್ಲ. 10 ವರ್ಷ ತಿಳಿಯಿರಿ, ತಪ್ಪೇನಿಲ್ಲ. ಆವಾಗ ಮಾಡಿ. ಇದೇನು ಅರ್ಜೆಂಟಾ? ಡೈರೆಕ್ಷನ್ ನಾಳೆನೇ ಡೈರೆಕ್ಷನ್ ಮಾಡಿ ಜನ ಏನು ಕೇಳ್ತಾ ಇದ್ದಾರ? ಡೈರೆಕ್ಷನ್ ಮಾಡಪ್ಪ, ನೀವು ಡೈರೆಕ್ಷನ್ ಮಾಡೋದು ಯಾರು ಕೇಳ್ತಾ ಇಲ್ಲ, ಸಿನಿಮಾ ಮಾಡೋದು ಯಾರು ಕೇಳ್ತಾ ಇಲ್ಲ. ಇವಾಗ ವಾರಕ್ಕೆ 8 ಸಿನಿಮಾ ಮಾಡ್ತಾ ಇದೀವಿ, ಜನ ನೋಡ್ತಾ ಇಲ್ಲ. ಏನು ಪ್ರಯೋಜನ ಆಯಿತು? ಒಂದು ಕಾಲದಲ್ಲಿ ವಿಜಯ್ ಅವರು ಡೈರೆಕ್ಟರ್, ಸಿದ್ಧಲಿಂಗಿ ಅವರು ಡೈರೆಕ್ಟರ್, ಭಾರ್ಗವ್ ಅವರು ಡೈರೆಕ್ಟರ್, ಸೋಮಶೇಖರ್ ಅವರು ಡೈರೆಕ್ಟರ್, ಅಂತ ಮಹನೀಯರು, ಡಿ ಬಾಬು ಅವರು ಡೈರೆಕ್ಟರ್, ಎಂತೆಂಥ ಮಹನೀಯರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಪುಟ್ಟಣ್ಣ ಕಣಗಲ್ ಅವರು ಏನು ಚರಿತ್ರೆ ಮಾಡಿ ಕೊಟ್ಟಿದ್ದಾರೆ ನಮಗೆ ಇಂಡಸ್ಟ್ರಿಗೆ. ಕರ್ನಾಟಕನೇ ಇಲ್ಲ ಪುಟ್ಟಣ್ಣ ಕಣಗಲ್, ಕರ್ನಾಟಕದೇ ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ಚರಿತ್ರೆ ಅಂತ ಕರ್ನಾಟಕದಲ್ಲಿ. ಇವತ್ತು ನಾವು ಅದನ್ನು ಪಾಪ್ಕಾರ್ನ್ ಅಂತರ ಹುಚ್ಚುಚ್ಚಾಗಿ ಮಾಡಿ ನಾವೇನೋ ಮಾಡ್ತಾ ಇದ್ದೀವಿ. ನಾವು ವಿ ನೀಡ್ ಕಮಿಟ್ಮೆಂಟ್. ಒಬ್ಬ ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಬರುವಾಗ ಒಂದು ಕಮಿಟ್ಮೆಂಟ್, ಈ ಪೇಷಂಟ್ ನಾನು ಬದುಕಿಸ್ತೇನೆ ಅನ್ನೋ ಕಮಿಟ್ಮೆಂಟ್ ಇರಬೇಕು. ಒಬ್ಬ ಡೈರೆಕ್ಟರ್ ಹತ್ರ ಪ್ರೊಡ್ಯೂಸರ್ ಬರುವಾಗ ಈ ಸಿನಿಮಾ ಸಕ್ಸಸ್ ಮಾಡಿಕೊಡ್ತೀನಿ, ಇವ್ರ ದುಡ್ಡು ವಾಪಸ್ ತಂದು ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಇರಬೇಕು. ನೀವು ನಾನು ಕೇಳ್ಬೋದು, ಸಾಯಿ ಪ್ರಕಾಶ್ ನಿಮ್ಗೆ ಆ ಕಮಿಟ್ಮೆಂಟ್ ಇದೆಯಾ ಅಂತ. ಎಸ್, 104 ಚಿತ್ರದಲ್ಲಿ ಇಂಥ ಮಹಾನ್ ಕಲಾವಿದನ್ನು ಇಟ್ಟುಕೊಂಡು ದುಡ್ಡು ವಾಪಸ್ ಬರ್ತಾರೆ ಮ್ಯಾಕ್ಸಿಮಮ್ ಮಾಡಿ ಕೊಟ್ಟಿದ್ದೀವಿ ನಾವು. ಮ್ಯಾಕ್ಸಿಮಮ್ ಕೋಟಿಗಳು ಬಂದ್ರೆ ಸಕ್ಸಸ್ ಅಲ್ಲ, ಆಕೆ ದುಡ್ಡು ವಾಪಸ್ ಬಂದ್ರೆ ಸಕ್ಸಸ್. ಇನ್ನೊಂದು ಪಿಕ್ಚರ್ ಮಾಡಕ್ಕೆ ಅವಕಾಶ ಸಿಕ್ಕತ್ತೆ, ಆಕೆ ದುಡ್ಡು ಹೋದ್ರೆ ಫ್ಲಾಪ್ ಅಂತ ಲೆಕ್ಕ. ಹೌದಲ್ವಾ? ಆಕೆ ದುಡ್ಡು ವಾಪಸ್ ಬಂದ್ರೆ ಸಕ್ಸಸ್ ಅಂತ. ಪ್ರತಿಯೊಂದೂ ಕೋಟಿಗಳು ಬರಲ್ಲ, ಪ್ರತಿಯೊಂದು ಬರಲ್ಲ. ನಾವು ನಮ್ಮ ಊಟ ನಮಗೆ ಸಿಕ್ಕಬೇಕು. ಇನ್ನೊಂದು ಮಾಡ್ತೀವಿ, ನಾನು ಮಾಡಿದ್ರೆ ಒಬ್ಬ ಡೈರೆಕ್ಟರ್ ಮಾಡಿಕೊಡ್ತಾರೆ. ಆ ಸಂಸ್ಥೆ ನಾವು ಉಳಿಸ್ಬೇಕು. ನಾವು ದಿನ 200 ಜನ 300 ಜನಕ್ಕೆ ಊಟ ಕೊಡೋಂಥ ನಿರ್ಮಾಪಕರಿಗೆ ಅವ್ರಿಗೆ ಅನ್ನ ಉಳಿಸ್ಬೇಕಲ್ಲ ನಾವು. ಅದಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾರೆ ಅನ್ನದಾತರು ಅಂತ, ಅಭಿಮಾನ ದೇವತೆಗಳಂತ ಪಟ್ಟ ಕಟ್ಟಿದ್ದಾರೆ ರಾಜ್ಕುಮಾರ್ ಅವರು. ತಿಳಿಬೇಕು ನಾವು ಯಾರ್ಯಾರು ನಮ್ಮ ಕನ್ನಡದಲ್ಲಿದ್ದಾರೆ, ಏನೇನು ನಮ್ಮ ಕನ್ನಡದಲ್ಲಿದೆ, ಯಾವ್ಯಾವ ಸಿನಿಮಾಗಳು ಸಕ್ಸಸ್ ಆಯ್ತಲ್ಲ ಸ್ಟಡಿ ಮಾಡಬೇಕು. ನಾವು ಒಂದು ಥೀಸಿಸ್ ತರ ಸಿನಿಮಾನ ಸ್ಟಡಿ ಮಾಡಬೇಕು. ಅರ್ಜೆಂಟ್ ಏನಿಲ್ಲ, ನಾಳೆನೇ ಡೈರೆಕ್ಟರ್ ಆಗಬೇಕಾಗಿಲ್ಲ, ನಾಳೆನೇ ಸಿನಿಮಾ ಮಾಡಬೇಕೇನಿಲ್ಲ. ಯಾವ ಜನನೂ ಕೇಳ್ತಾ ಇಲ್ಲ ಸಿನಿಮಾ ಮಾಡಿ ಅಂತ. ಶಕ್ತಿಯಿಂದ ಸಂಪಾದನೆ ಮಾಡಿ, ನಾಲೆಡ್ಜ್ ಸಂಪಾದನೆ ಮಾಡಿ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ. ದಯವಿಟ್ಟು ಹೊಸಬರು ಬರೋರು ನಾನು ಹೇಳೋದು ಒಂದೇ, ಕಲಿಯಿರಿ, ಚೆನ್ನಾಗಿ ಕಲಿಯಿರಿ. ನಿರ್ಮಾಪಕ ಉಳಿಸೋ ಪ್ರಯತ್ನ ಮಾಡಿ, ಕಲಾವಿದ ಉಳಿಸೋ ಪ್ರಯತ್ನ ಮಾಡಿ, ಆಡಿಯನ್ಸ್ ನೋಡ್ತಾರೆ ಸಿನಿಮಾ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಹೆಸರು ಬರುತ್ತೆ. ನೀವು ನಮ್ಮ ಥರ 100 ಚಿತ್ರ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಅಂತ ಹೆಸರು ಮಾಡ್ಬೋದು. ನನಗೇನೋ ಒಂದು ಪಟ್ಟ ಇದೆ, ನಿರ್ಮಾಪಕರ ನಿರ್ದೇಶಕ ಅಂತ. ನಿರ್ಮಾಪಕರು ಉಳಿಸುವಂತ ನಿರ್ದೇಶಕ ಅಂತ ನನಗೊಂದು ಪಟ್ಟ ಇದೆ, ಪಟ್ಟ ಕೊಟ್ಟಿದ್ದಾರೆ. ಇದು ಯಾವ ಡಾಕ್ಟರೇಟ್ ಇಲ್ಲದಕ್ಕಿಂತ ವ್ಯಾಲ್ಯೂಬಲ್ ಪಟ್ಟ ಇದು. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಆಡಿಯನ್ಸ್, ಮೈ ಪ್ರೊಡ್ಯೂಸರ್ಸ್, ಫಿಲ್ಮ್ ಇಂಡಸ್ಟ್ರಿ. ಸಕ್ಸಸ್ಫುಲ್ ಡೈರೆಕ್ಟರ್,
ನಮ್ಮ ಅಪ್ಪನ ಉಳಿಸಿದ್ದೀನಿ, ಇಂಡಸ್ಟ್ರಿ ಉಳಿಸಿದ್ದೀನಿ. ಪ್ರತಿಯೊಬ್ಬ ಕಲಾವಿದರಿಗೆ ಇಟ್ಕೊಟ್ಟಿದ್ದೀನಿ ನಾನು. ಅಂಬರೀಷ್ ಅವ್ರಿಗೆ ಕೊಟ್ಟಿದ್ದೀನಿ, ಶಂಕರ್ನಾಗ್ ಕೊಟ್ಟಿದ್ದೀನಿ, ಅನಂತನಾಗ್ ಕೊಟ್ಟಿದ್ದೀನಿ, ಯಜ್ಞೇಶ್ ಕೊಟ್ಟಿದ್ದೀನಿ, ರವಿಚಂದ್ರನ್ ಕೊಟ್ಟಿದ್ದೀನಿ, ಶಿವರಾಜ್ ಕುಮಾರ್ ಕೊಟ್ಟಿದ್ದೀನಿ, ಕಾಶಿನಾಥ್ ಕೊಟ್ಟಿದ್ದೀನಿ, ಜಗ್ಗೇಶ್ ಕೊಟ್ಟಿದ್ದೀನಿ, ಮಾಲಾಶ್ರೀ ಕೊಟ್ಟಿದ್ದೀನಿ, ಸೌಂದರ್ಯ ಕೊಟ್ಟಿದ್ದೀನಿ, ಪ್ರೇಮ ಕೊಟ್ಟಿದ್ದೀನಿ, ಸಾಯಿ ಕುಮಾರ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಹಿಟ್ ಕೊಟ್ಟಿದ್ದೀನಿ ನಾನು. ಟೇಕ್ ಇಟ್, ಲಿಸ್ಟ್ ತೊಗೊಂಡು ನೋಡ್ಕೋಬೋದು ಅವರೆಲ್ಲ ಯಾರಿಗೆ ಏನು ಹಿಟ್ ಕೊಟ್ಟಿದ್ದಾರೆ ಸಾಯಿ ಪ್ರಕಾಶ್ ಅಂತ. ದಿಸ್ ಇಸ್ ದಿ ಕಮಿಟ್ಮೆಂಟ್, ದಿಸ್ ಈಸ್ ಮೈ ನಾಲೆಡ್ಜ್. ನಾನು 16 ವರ್ಷ ಏನು ಕಷ್ಟಪಟ್ಟಿದ್ದನೋ ಇವಾಗ 105 ಚಿತ್ರ ಮಾಡೋಕ್ಕೆ ಸಹಾಯ ಆಯ್ತು. ಸಹಾಯ. ವಿತೌಟ್ ದಟ್ ವಿ ಕಾಂಟ್ ಡು ಎನಿಥಿಂಗ್. ಸಬ್ಜೆಕ್ಟ್ ತಿಳ್ಕೊಂಡು, ಈಗ ಹೇಳ್ತಾರಲ್ಲ ನೀರು ಆಳ ನೋಡ್ಕೊಂಡು ಇಳಿಬೇಕು ಅಂತ. ದೊಡ್ಡವ್ರು ಸುಮ್ಮನೆ ಹೇಳಲಿಲ್ಲ, ಸುಮ್ಮನೆ ಹಿಡಿದ್ಬಿಟ್ಟು ಅಯ್ಯೋ ಗೊತ್ತಾಗಲಿಲ್ಲ ಪ್ರಾಣ ಹೋಗುತ್ತೆ, ಆ ರೀತಿ ಮಾಡಬಾರದು ಅಂತ ಅನುಭವಿಸಿ ನಾವು ಅದನ್ನ ಮಾಡಬೇಕು. ತಿಳ್ಕೋಬೇಕು, ನಾವು ತಿಳ್ಕೋಬೇಕು. ಪ್ರಾರಂಭ ಗೊತ್ತಾಗಬೇಕು, ಮುಗಿಂಪು ಗೊತ್ತಾಗಬೇಕು. ಏನಾಗತ್ತಂತ ನಾವು ಫಸ್ಟೇ ತಿಳ್ಕೋಬೇಕು. ನಾವು ಡಾಕ್ಟರ್ ಮೆಡಿಸಿನ್ ಕೊಡುವಾಗ ಇದು 3 ದಿನ ನೀವು ಉಪಯೋಗಿಸಿ ಕಡಿಮೆ ಆಗುತ್ತಂತ ಹೇಳ್ತಾರೆ ಅವರು, ಇಲ್ಲ ಇದು 6 ದಿನ ತಗೋಬೇಕಂತ ಹೇಳ್ತಾರೆ ಅವರು, ಇಲ್ಲ ಇಂಜೆಕ್ಷನ್ ಕೊಡಲೇಬೇಕಂತ ತೀರ್ಮಾನ ತಗೊಳ್ತಾರೆ ಅವರು, ಇಲ್ಲ ಆಪರೇಷನ್ ಮಾಡಲೇಬೇಕಂತ ತಿಳ್ಕೊಳ್ತಾರೆ ಹೇಳ್ತಾರೆ ಅವರು. ಅದರಿಂದ ನಾವು ತಿಳ್ಕೋಬೇಕಲ್ವ. ಮಸ್ಟ್ ನೋ ಎವ್ರಿಥಿಂಗ್, ದೆನ್ ಓನ್ಲಿ ನಿಮ್ಗೆ ಅರ್ಹತೆ ಇರುತ್ತೆ, ಅದರ್ವೈಸ್ ಇಸ್ ವೇಸ್ಟ್.